ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳು, ತೊಂದರೆಗಳಿಂದ ಹೊರಗಡೆ ಬಂದಿದ್ದಾರೆ. ನಿಮ್ಮ ಲೈಫ್ನಲ್ಲಿ ಕೂಡ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳಿದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಆದಷ್ಟು ಬೇಗ ನೀವು ಹೊರಗಡೆ ಬರ್ತೀರಾ. ಇನ್ನು ಪ್ರತಿ ಒಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾವು ಸಾಕಷ್ಟು ವ್ಯಕ್ತಿಗಳನ್ನ ಜೀವನದಲ್ಲಿ ನೋಡಿರ್ತೀವಿ. ಕೆಲವರಿಗೆ ಈ ವಿದ್ಯೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ, ಆದರೆ ಜನರಲ್ ನಾಲೆಜ್, ಬುದ್ಧಿ ಅನ್ನುವಂಥದ್ದು ಇರೋದಿಲ್ಲ. ಇನ್ನು ಕೆಲವರು ಓದೇ ಇರೋದಿಲ್ಲ, ತುಂಬ ಬುದ್ಧಿವಂತ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಶೈನ್ ಅನ್ನೋಂಥದ್ದು ಆಗ್ತಿರೋದಿಲ್ಲ. ಎರಡೂ ಬೇಕಾಗಿರುತ್ತೆ ಲೈಫ್ನಲ್ಲಿ ಅಂತಲೇ ಹೇಳ್ಬೋದು. ಯಾವುದೇ ಒಂದಿದ್ರೂ ಕೂಡ ನಾವು ಮುಂದೆ ಬರೋದಕ್ಕಾಗೋದಿಲ್ಲ. ಸೊ ಏನು ಕೊರತೆ ಇದೆ ಅದನ್ನು ಅವರು ಬೆಳೆಸ್ಕೊಂಡು ಅಥವಾ ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಮೇಲಕ್ಕೆ ಬರಬೇಕು ಅಂತಂದರೆ ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬೋದಾ? ಬುದ್ಧಿ ಇರುತ್ತೆ, ವಿದ್ಯೆ ಇರೋದಿಲ್ಲ, ವಿದ್ಯೆ ಇರುತ್ತೆ, ಬುದ್ಧಿ ಇರೋದಿಲ್ಲ, ಬಟ್ ಎರಡೂ ಬೇಕಾಗುತ್ತೆ ನಮ್ಮ ಕೆಲಸಕ್ಕೆ. ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ದಿನಕ್ಕೆ ಒಳ್ಳೆ ಪ್ರಶ್ನೆ ಇದು, ನಿಜಾನೇ. ನಾನು ಬಹಳ ನೋಡಿದ್ದೀನಿ ಸಮಾಜದಲ್ಲಿ ಈ ಥರದ. ಪಾಪ ತುಂಬ ವಿದ್ಯಾವಂತನಾಗಿರ್ತಾನೆ, ಗುಣವಂತನಾಗಿರ್ತಾನೆ, ಯಾಕೋ ಅವ ಹಣವಂತನಾಗಿರೋದಿಲ್ಲ. ಹಣವಂತನಾಗಿರ್ತಾನೆ, ಅವನು ವಿದ್ಯಾವಂತನಾಗಿರೋದಿಲ್ಲ. ಅದನ್ನು ಯಾವುದು ಹೇಗೆ ಬಳಸೋಕ್ಕೆ ಬರೋದಿಲ್ಲ, ಅಲ್ಲಿ ಫೇಲ್ ಆಗಿರ್ತಾನೆ. ಒಟ್ಟಾರೆ ಎರಡೂ ಬೇಕು. ಸೈಮಲ್ಟೇನಿಯಸ್ಲಿ ಎರಡು ವೀಲವು ಹೋಗ್ತಿರ್ಬೇಕು, ಕರೆಕ್ಟಾಗಿ ಪಕ್ಕದಲ್ಲಿ ಹೋಗ್ತಿರ್ಬೇಕು. ವಿದ್ಯೆ ಮತ್ತು ಬುದ್ಧಿ ಇರಲೇಬೇಕಾಗತ್ತೆ. ವಿದ್ಯೆ ಇದೆ, ಆ ವಿದ್ಯೆಯನ್ನು ಯಾವಾಗ, ಎಲ್ಲಿ, ಎಷ್ಟು, ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಬುದ್ಧಿ ಇಲ್ಲ ಅವಾಗೆ. ಬುದ್ಧಿ ಇದೆ, ವಿನಯ ಸಂಪನ್ನತೆಗೆ ಸಂಬಂಧಪಟ್ಟ ವಿದ್ಯೆ ಇಲ್ಲ, ಕಳಕಳೆಯ ಮನವಿ ಅವನ ಬಳಿ ಇಲ್ಲ. ಎಂತ ಮಾಡೋದು? ಇನ್ನು ಕೆಲವರ ಹತ್ರ ತುಂಬಿದೆ, ಬಹಳಷ್ಟು ತುಂಬಿದೆ. ಏನು? ಅಹಂಕಾರ. ಅವನ ಜೀವಕ್ಕೆ ಏನು ಬೇಕಾಗಿತ್ತೋ ಆ ಅಲಂಕಾರ ಇಲ್ಲ ಅಂತಂದಾಗ ಪ್ರಯೋಜನಕ್ಕೆ ಬಾರದು. ಇದಕ್ಕೆ ಎಲ್ಲ ಏನು ಹೇಳ್ತಾನೆ ಅಂತಂದರೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿವೇಣಿ ಸಂಗಮ ಈ ರೂಪವಾಗಿರ್ತಕ್ಕಂಥ ದತ್ತದೇವರನ್ನು ಕುರಿತು ಏನಾದರೂ ನಾವು ಮಾತನಾಡ್ತೀವಿ ಅಂತಂದರೆ, ಒಂದು ರೀತಿ ನೀವು ದೈವಾಂಶ ಸಂಭೂತರನ್ನು ಮಾತಾಡಿದ ಹಾಗೇನೆ ದತ್ತದೇವರನ್ನ ಕುರಿತು ನೀವು ಪ್ರಾರ್ಥನೆ ಮಾಡಿ. ಗೊತ್ತಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅವ ನಿಮಗೆ ಕಾಣಿಸ್ಕೊಳ್ತಾನೆ ರೀ. ಅವನ ಸಿದ್ಧ ಪುರುಷನಾಗಿ ಕಾಣಿಸ್ಕೊಳ್ತಾನೋ, ಅವಧೂತನಾಗಿ ಕಾಣಿಸ್ಕೊಳ್ತಾನೋ. ಒಟ್ಟಾರೆಯಾಗಿ ನಿಮ್ಮ ಕಷ್ಟ ಪರಿಹಾರಕ್ಕೆ ನಿಮ್ಮಲ್ಲಿರ್ತಕ್ಕಂತಹದ್ದು ನಾಲೆಡ್ಜನ್ನು ಅದರ ಜೊತೆಗೆ ಇವ ಸೇರಿಕೊಳ್ಳುತ್ತಾನೆ. ನಿಮ್ಮ ವಾಕ್ ಈ 3 ಗಂಟೆ 10 ನಿಮಿಷಕ್ಕೆ ಸರಸ್ವತಿ ನಾಲಿಗೆಯಲ್ಲಿ ಆವಾಹನೆ ಆಗ್ತಾಳಂತೆ. ಆ ನಾಲಿಗೆಯಲ್ಲಿ ಸರಸ್ವತಿ ಬಂದಾಗ ನೀವೇನಾದರೂ ದತ್ತದೇವರ ಮಂತ್ರವನ್ನು ಸ್ಮರಣೆ ಮಾಡ್ತಾ ಬಂದರೆ, ಆ ದತ್ತನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಮಾಲಾ ಮಂತ್ರವನ್ನು ತಾವೇನಾದರೂ ಹೇಳಿಕೊಂಡು ಹೋಗ್ತೀನಿ ಅಂತಂದರೆ ಸಂತುಷ್ಟಯ ಅಂತ ಹೇಳ್ತಾ ಬರ್ತಾನೆ. ಅಂತಹ ವಾಕ್ ಸಿದ್ಧಿಸಿ ನಿಮಗೇನಾದರೂ ಕೊಡಲಿಕ್ಕೆ ನಿಮ್ಮ ಬಳಿ ಇರತಕ್ಕಂತಹದ್ದೇ ನಿಮಗೆ ಅತ್ಯಂತ ಅದ್ಭುತವಾಗಿ ಅಮೋಘವಾಗಿ ಅಭಿವೃದ್ಧಿ ಮಾಡಿಕೊಟ್ಟು ಬಿಟ್ಟಿರ್ತಾನೆ. ಅಂತಹ ದತ್ತದೇವರ ಫೋಟೋ ನಿಮ್ಮ ಮುಂದೆ ಬರುತ್ತೆ, ಅದನ್ನು ನೋಡ್ತಾ ಇರಿ. ಅದನ್ನು ನೋಡಿ ಒಮ್ಮೆ ನೀವು ಕಣ್ಣು ಮಿಟುಕಿಸದೆ ಆ ದತ್ತನನ್ನು ಒಮ್ಮೆ ಸ್ಮರಣೆ ಮಾಡ್ತಾ ಬನ್ನಿ. ನಿಮಗಿರ್ತಕ್ಕಂಥ ಅಷ್ಟೂ ಕಷ್ಟಗಳನ್ನು ಆ ದತ್ತನ ಮುಂದೆ ಹೇಳ್ಕೊಳ್ಳಿ. ಈಗ ನಿಮ್ಮ ಕ್ಯಾಮರಾದಲ್ಲಿ ಏನು ಬರ್ತಾ ಇದೆ, ನಿಮ್ಮ ಮೊಬೈಲಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಆ ದತ್ತನನ್ನು ಒಮ್ಮೆ ನೀವು ನೋಡ್ತಾ, ನಮ್ಮ ಆ ಬಿಂಬ ಇದೆಯಲ್ಲ, ನಮಗೆ ಖುಷಿ ಕೊಡ್ತಕ್ಕಂಥದ್ದು ಆ ಬಿಂಬ, ಅಂತಹ ಬಿಂಬವನ್ನು ನೋಡ್ತಾ ಇನ್ನು ಯಾರಿಗೂ ನಮ್ಮ ಸಮಸ್ಯೆಗಳನ್ನ ಹೇಳಕ್ಕೆ ಆಗೋದೇ ಇಲ್ಲ. ಹೇಳಿಕೊಂಡ್ರು ನಮಗೊಂದು ರೀತಿ ಅವಮಾನ ಆಗತ್ತೆ, ಅಪಮಾನ ಆಗತ್ತೆ. ಇಂಥವ್ರ ಬಳಿ ಹೇಳ್ಕೊಂಡ್ರೆ ಮಾತ್ರ ನನಗೆ ಇತ್ಯರ್ಥ ಆಗತ್ತೆ, ಸಮಾಧಾನ ಸಿಗುತ್ತೆ, ಪ್ರತ್ಯುತ್ತರ ಸಿಗುತ್ತೆ. ಬಹುಶಃ ಖುಷಿಯಾಗಿ ನೀವು ಕೇಳಿದ್ದನ್ನು ಆತನಿಂದ ಪಡೆದುಕೊಂಡಾಗ ಅಂತಹ ದತ್ತದೇವರನ್ನು ನೋಡ್ತಾ ಇದ್ದೀರಿ. ಆ ಒಂದು ದತ್ತಮಾಲಾ ಮಂತ್ರವನ್ನು ತಾವು ಕೇಳಿಸ್ಕೊಳ್ತಾ ಇದ್ದೀರಿ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದ ಆತ್ಮನೆ ಬಾಲೋನ್ಮತ್ತ ಪಿಶಾಚವೇಷಾಯ ಮಹಾಯೋಗಿನೇ ಅವಧೂತಾಯ ಅನಸೂಯಾನಂದನವರ್ಧನಾಯ ಅತ್ರಿಪುತ್ರಾಯ ಸರ್ವಕಾಮಫಲಪ್ರದಾಯ
ಓಂ ಭವಬಂಧ ವಿಮೋಚನಾಯ ಓಂ ಅಸಾಧ್ಯ ಸಾಧನಾಯ ಹ್ರೀಂ ಸರ್ವವಿಭೂತಿದಾಯ ಕ್ರೌಂ ಅಸಾಧ್ಯಾಕರ್ಷಣಾಯ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರಯ ವಶೀಕರಣಾಯ ಸೌಃ ಸರ್ವಮನೋಕ್ಷೋಭಣಾಯ ಶ್ರೀಂ ಮಹಾಸಂಪತ್ಪ್ರದಾಯ ಗ್ಲೌಂ ಭೂಮಂಡಲಾಧಿಪತ್ಯಪ್ರದಾಯ ದ್ರಾಂ ಚಿರಂಜೀವಿನೇ ವಶತ್ವಾಶೀಕರಾಯ ವಶೀಕುರು ವಶೌಟ್ ಆಕರ್ಷಯ ಆಕರ್ಷಯ ಹೂಂ ವಿದ್ವೇಷಯ ವಿದ್ವೇಷಯ ಫಟ ಉಚ್ಚಾಟಯ ಉಚ್ಚಾಟಯ ಟಹ ಟಹ ಸ್ತಂಭಯ ಸ್ತಂಭಯ ಖೇಂ ಖೇಂ ಮಾರಯ ಮಾರಯ ನಮಃ ಸಂಪನ್ನಯ ಸಂಪನ್ನಯ ಸ್ವಾಹಾ ಪೋಷಯ ಪೋಷಯ ಪರಮಂತ್ರ ಪರಯಂತ್ರ ಪರತಂತ್ರಿಣಿ ಚಿಂದಿ ಚಿಂದಿ ಗ್ರಹಾನ್ ನಿವಾರಯ ನಿವಾರಯ ವ್ಯಾಧೀನ್ ವಿನಾಶಯ ವಿನಾಶಯ ದುಃಖಂ ಹರ ಹರ ದಾರಿದ್ರ್ಯಂ ವಿದ್ರಾವಯ ವಿದ್ರಾವಯ ದೇಹಂ ಪೋಷಯ ಪೋಷಯ ಚಿತ್ತಂ ತೋಷಯ ತೋಷಯ ಸರ್ವಮಂತ್ರ ಸ್ವರೂಪಾಯ ಸರ್ವಯಂತ್ರ ಸ್ವರೂಪಾಯ ಸರ್ವತಂತ್ರ ಸ್ವರೂಪಾಯ ಸರ್ವಪಲ್ಲವ ಸ್ವರೂಪಾಯ ಓಂ ನಮೋ ಮಹಾಸಿದ್ಧಿದಾಯ ಓಂ ನಮೋ ಮಹಾಸಿದ್ಧಿದಾಯ ಓಂ ನಮೋ ಮಹಾಸಿದ್ಧಿದಾಯ ಅಂತಹ ಸಿದ್ಧಿ ಮಂತ್ರವನ್ನು ನೀವು ಹೆಚ್ಚಿಗೆ ಹೇಳಿಕೊಳ್ಳುತ್ತಾ ಬರ್ತೇನೆ ಅಂತಂದರೆ ದತ್ತನ ಕೃಪೆ ಆಗುತ್ತೆ. ನಿಮ್ಮ ಬಳಿ ವಿದ್ಯೆ ಇದೆ, ಬುದ್ಧಿ ಇಲ್ಲ, ಬುದ್ಧಿ ಇದೆ, ವಿದ್ಯೆ ಇಲ್ಲ, ಎರಡೂ ಕೂಡ ನಿಮಗೆ ಈ ತಕ್ಕಡಿಗೆ ಹಾಕಿ ತೂಗ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಬರ್ತಕ್ಕಂತಹದ್ದು ದತ್ತನ ಕೃಪೆಗೆ ಒಳಗಾದರೆ. ಎಲ್ಲ ದತ್ತಕ್ಷಯಕ್ಕೆ ಹೋದರೆ ಒಂದಷ್ಟು ಕೂತ್ಕೊಂಡು ನೀವು ಕೇಳಿಸ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಒಟ್ಟಾರೆ ದತ್ತಮಾಲೆಯನ್ನು ನೀವು ಧಾರಣೆ ಮಾಡಿದ ಹಾಗೆ ನಿಮ್ಮಿಂದಲೇ ನಿಮ್ಮ ಕೈಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಇನ್ನೊಬ್ಬರ ಹತ್ರ ಹೀಗೆ ಬೇಡ ಕೆಲಸವನ್ನು ಮಾಡೋದೇ ಇಲ್ಲವ. ಆ ಸಂದರ್ಭಕ್ಕೆ ತಕ್ಕದಾಗಿ ನಿಮಗೆ ಜ್ಞಾನವನ್ನು ಕೊಡ್ತಾನೆ. ಚತುರಮತಿತನದಿಂದ ಹೊರಗೆ ಬರ್ತೀರಿ, ಸಮಸ್ಯೆಯನ್ನು ನೀಗಿಸ್ಕೊಳ್ತೀರಿ, ಅಂತಹ ದುಃಖದಿಂದ ಹೊರಗೆ ಬರ್ತೀರಿ. ಸುಖ ಸೌಖ್ಯದ ಭೋಗಭಾಗ್ಯವನ್ನು ಅವನ ಕೃಪೆಯಿಂದ ನೀವು ಈ ಇಹಜನ್ಮದಲ್ಲಿ ಅನುಭವಿಸ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಬುದ್ಧಿ ಇರುತ್ತೆ, ವಿದ್ಯೆ ಇರೋದಿಲ್ಲ, ಅಥವಾ ವಿದ್ಯೆ ಇರುತ್ತೆ ಬುದ್ಧಿ ಇರೋದಿಲ್ಲ ಅಂಥವ್ರಿಗೆ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದರೆ ದತ್ತಮಾಲ ಮಂತ್ರ ಯಾವ ರೀತಿ ಅವ್ರು ಪಠನೆ ಮಾಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ನೀವು ಕೂಡ ಭಾಳ ಅದ್ಭುತವಾಗಿ ತಿಳಿಸಿದ್ರಿ. ಹೇಳಕ್ಕೆ ಬರಲಿಲ್ಲ ಅಂದರೂ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಮಗೆ ಅಷ್ಟೇ ಒಳಿತನ್ನ ಕಾಣ್ತೀವಿ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.